ಅಂದ್ರೆ ಏನಾದ್ರೂ ಒಂದು ಏನೋ ಒಂದು ಯೋಚನೆ ಏನೋ ಒಂದು ನಡೀತಾನೆ ಇರತ್ತೆ ನಮ್ಮ ಮೈಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನೋ ಒಂದು ನಡೀತಾನೆ ಇರುತ್ತೆ. ಸೊ ನಾವು ಪ್ರತಿ ದಿವಸ ಮಲ್ಕೋತಾ ಇದೀರಿ, ನಮ್ಮ ದೇಹಕ್ಕೆ ಒಂದು ವಿಶ್ರಾಂತಿನ ನೀಡ್ತಾ ಇದೀರಿ, ಬಟ್ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನಾವು ನೀಡ್ತಿಲ್ಲ. ಸೊ ನಮ್ಗೆ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡೋ ಒಂದು ಅದ್ಭುತವಾದ ಪ್ರಕ್ರಿಯೆನೇ ಧ್ಯಾನ. ಸೊ ಪ್ರತಿಯೊಬ್ಬರು ಪ್ರತಿ ದಿವಸ ಧ್ಯಾನ ಖಂಡಿತ ಮಾಡಲೇಬೇಕು. ಅಂಡ್ ನಾವು ಪ್ರತಿ ದಿವಸ ಹೇಗೆ ನಮ್ಮ ದೇಹನ ಶುದ್ಧಿ ಮಾಡ್ಕೋತಿರೋ ಅದೇ ರೀತಿ ನಮ್ಮ ಮನಸ್ಸನ್ನು ಸಹ ಶುದ್ಧಿ ಮಾಡ್ಕೋಬೇಕು. ಸೊ ಎಷ್ಟೋ ನಮ್ಗೆ ಮನೆ ಶುದ್ಧಿ ಮಾಡೋ ಗೊತ್ತು, ಎಲ್ಲಾ ಶುದ್ಧಿ ಮಾಡೋ ಗೊತ್ತು, ಬಟ್ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಕ್ ನಮ್ಗೆ ಗೊತ್ತಿಲ್ಲ. ಸೊ ಎಷ್ಟೋ ಅನ್ವಾಂಟೆಡ್ ಥಿಂಗ್ಸ್, ಅನ್ನೆಸರಿ ಥಿಂಗ್ಸ್ ನಾವ್ ಎಷ್ಟೋ ಚಿಕ್ಕ ವಯಸ್ಸಿಂದ ನಮ್ಮ ಮನಸ್ಸು ಯಾವಾಗಾದ್ರೆ ಸ್ಟಾರ್ಟ್ ಆಗುತ್ತೋ, ನಮ್ಮ ಒಂದು ಪರ್ಟಿಕ್ಯುಲರ್ ಏಜ್, ಒಂದು ಫಾರ್ ಎಕ್ಸಾಂಪಲ್ 4 years